ಮಾತಾಡೋದು. ಸರ್ ನಿನ್ನೆ ಮುಖ್ಯಮಂತ್ರಿಗಳ ಚರ್ಚೆ ಆಯ್ತಾ ಸರ್? ಸಂಜೆ ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಕಾಫಿ ಕುಡೀರಿ, ಕೊಡ್ತೀನಿ, ಕಾಫಿ ಕೊಡ್ತೀನಿ, ಈಗ ಕಳಿಸ್ಬಿಡ್ತೀನಿ. ನಾನು ಹೋಗಲ್ಲಪ್ಪ, ನನಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಸಾರಿಗೆ ಅಲ್ಲ, ನಾನು ಫಸ್ಟು ವೀರಪ್ಪಲ್ಲಿ ಅವರು ಇದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ, 4 ಇಲಾಖೆ ಕೊಟ್ಟಿದ್ದರು ಅದರಲ್ಲಿ. ಆಮೇಲೆ APMC ಮಿನಿಸ್ಟರ್ ಆಗಿದ್ದೆ, ಆಮೇಲೆ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆಗಿದ್ದೆ, ಬೆಂಗಳೂರು ಡೆವಲಪ್ಮೆಂಟು ನಾನು 37 ವರ್ಷ ಶಾಸಕನಾಗಿ ಬೆಂಗಳೂರಲ್ಲಿದ್ದೀನಿ. SM ಕೃಷ್ಣ ಅವರು ಒಂದೇ ಒಂದ್ಸಲಿ ಮಾತ್ರ ಕೊನೆಯ ವರ್ಷ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿದ್ದರು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ, ಅದಾದಮೇಲೆ ಇದಾಗಿದೆ ಯಾವುದು ಟ್ರಾನ್ಸ್ಪೋರ್ಟು, ಹೋಮ್ ಆಗಿದ್ದೆ, ಮತ್ತು ಟ್ರಾನ್ಸ್ಪೋರ್ಟು, ಮತ್ತು ಮುಜರಾಯಿ, ಎಲ್ಲ ಇಲಾಖೆಗಳಲ್ಲೂ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೆ. ನನಗಂತೂ ಸಮಾಧಾನ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಯವರು, ಅವರು ಕೂಡ ಸಮಾಧಾನ. ಏನು ಮಾತಾಡಲ್ಲ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯುಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ? ಈ ನೀವೇ ಸರಿ, ಈಗ ನೀವೇನು ಹೇಳ್ಬೇಕು, ನಾನೇನು ಮಾಡ್ಬೇಕಾಗಿತ್ತು ಹೇಳಿ? ನೀವು ಮಾಧ್ಯಮದವ್ರಿಗೆ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಹಾಕ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ, ನೀವು ಹೇಳಿ. ನಾನೇ ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನಾನು ಯಾವತ್ತೂ ಹೋಗಿಲ್ಲ. ಅಸೆಂಬ್ಲಿ ಟಿಕೆಟ್ 85ರಲ್ಲಿ ಫಸ್ಟ್ ನಾನು ಅಸೆಂಬ್ಲಿ ನಿಂತಿದ್ದು, ಆವತ್ತು ಕೂಡ ನಾನು ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದೆ, ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು. ಆವತ್ತು ಕೂಡ ವೀರಪ್ಪನವರು ಫೋನ್ ಮಾಡಿ ಕರೆಸ್ಕೊಂಡು ನಾನು ಟಿಕೆಟ್ ಕೊಟ್ಟೆ. ಲೆಟರ್ ಸಾಮಾನ್ರಪ್ಪ ಕೂಡ ಅವ್ರಿಗೆಲ್ಲ ಕಾಪಿ ಕೊಟ್ಟು ಇಲ್ಲ ಹೊರಗಿನ ಕಾಪಿನ ಕೊಡ್ತೀನಿ.